ನಮಸ್ಕಾರ ಎಲ್ರಿಗೂ ವಿದ್ಯಾ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ಬೋದು, ಒಂದು ಬಟ್ಲು ರಾಗಿ ಹಿಟ್ಟಿದ್ರೆ ಸಾಕು ಅಂತ ಅಂದ್ಬಿಟ್ಟು. ಹೌದು, ಈ ಒಂದು ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ ರಾಗಿ ಹಿಟ್ಟು. ಒಂದು ಬಟ್ಲು ತೊಗೊಂಡು ಮಾಡಿರೋವಂಥ ರೆಸಿಪಿ ಇದು. ಈಗ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ನಷ್ಟು ರಾಗಿ ಹಿಟ್ಟು, ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಮತ್ತು ಸ್ವಲ್ಪ ಉಪ್ಪು. ತೆಂಗಿನಕಾಯಿ ಆಪ್ಷನಲ್, ಬೇಕಾಗಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ರುಚಿಯಾದಂಥ ರೆಸಿಪಿನ ಮಾಡ್ಬೋದು. ಆದರೆ ಅದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋವಂಥ ಗಂಟೆನ ಬಡಿಯೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪಬೇಕು ಅಂದರೆ ನೀವು ಗಂಟೆನ ಬಡಿಬೇಕಾಗತ್ತೆ. ಈಗ ರಾಗಿ ಹಿಟ್ಟನ್ನು ಹುರ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿದ್ದಂಥ 1 ಕಪ್ಪಿನಷ್ಟು ಅಳತೆ ರಾಗಿ ಹಿಟ್ಟನ್ನು ಬಿಸಿಯಾಗಿರೋವಂಥ ಬಾಣಲಿಗೆ ಹಾಕ್ಕೊಂಡು ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಇದನ್ನು ಒಳ್ಳೆ ಹದಕ್ಕೆ ಬರೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಎಷ್ಟೊತ್ತವರೆಗೂ ಹುರ್ಕೊಳ್ಬೇಕಾಗುತ್ತೆ ಅಂತಂದರೆ ಅದು ಘಮ ಬದಲಾಗುತ್ತೆ. ಈ ಘಮ ಬದಲಾಗೋದು 5 ನಿಮಿಷದಿಂದ ಶುರು ಆಗುತ್ತೆ. 5 ನಿಮಿಷ ಆದಮೇಲೆ ಶುರು ಆಗ್ತಿದ್ದಂಗೆ ಸ್ಟಾಪ್ ಮಾಡಬೇಡಿ, ಅದನ್ನು ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ. ಅಂದರೆ ಒಂದು 8 ಅಥವಾ 9 ನಿಮಿಷದವರೆಗೂ ನೀವು ಇದನ್ನು ಕಮ್ಮಿ ಊರಿನಲ್ಲಿ ಹುರ್ಕೊಳ್ಳಿ. ತುಂಬ ಒಳ್ಳೆ ಘಮ ಬರುತ್ತೆ. ತುಂಬ ಚೆನ್ನಾಗಿ ಹುರಿದಷ್ಟು ಇದ್ರ ರುಚಿ ತುಂಬ ಚೆನ್ನಾಗಾಗುತ್ತೆ. ಈಗ ಇದನ್ನು ಒಳ್ಳೆ ಪ್ರಮಾಣದಲ್ಲಿ ನಾನು ಹುರ್ಕೊಂಡಿದ್ದೀನಿ. ಹುರ್ಕೊಂಡಿದ ತಕ್ಷಣ ನಾನು ಇದನ್ನು ಒಂದು ಅಗಲವಾದಂಥ ಬಟ್ಲು ಅಥವಾ ತಟ್ಟೆಗೋ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಾಣಲಿನಲ್ಲೇ ಸಹ ನೀವು ಮಿಕ್ಸ್ ಮಾಡ್ಬೋದು. ಅದರ ಬಿಸಿ ಇರುತ್ತಲ್ಲ, ಅದಕ್ಕೆ ಅಗಲವಾದಂಥ ತಟ್ಟೆ ಅಥವಾ ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಕಮ್ಮಿ ಆಗಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. 1 ಕಪ್ ರಾಗಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನೀರು ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಪೂರ್ತಿ ಕರಗೋವರೆಗೂ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ರಾಗಿ ಹಿಟ್ಟಿಗೆ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ನಾನು ತೋರಿಸ್ತೀನಿ ನೋಡಿ. ಈ ರೀತಿ ನೀರನ್ನು ಚುಮ್ಸ್ಕೊಳ್ಬೇಕು. ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ಕಲಿಸ್ಕೊಂಡು ಬರಬೇಕು. ಇದು ಕಲಿಸೋದು ಅಂತಂದರೆ ನಾವು ಚಪಾತಿ ಕಲಿಸ್ಕೊಳ್ತೀವಲ್ಲ, ಆ ಥರ ಕಲಿಸ್ಕೊಳ್ಳೋದಲ್ಲ. ಎಲ್ಲ ಹಿಟ್ಟಿಗೂ ಒದ್ದೆ ತಾಕಬೇಕು, ಅಂದರೆ ನೀರಿನ ಅಂಶ ಸೋಕಬೇಕು. ಈ ರೀತಿ ಸೋಕ್ದವಾಗ ಹಿಟ್ಟು ಬಂದು ಸಾಫ್ಟ್ ಆಗುತ್ತೆ. ಮತ್ತು ಹಾಗೆ ಸೋಕಿಸ್ಕೊಂಡು ನಾವು ಅದರಲ್ಲಿ ಫಾರ್ಮ್ ಆಗುವಂಥ ಗಂಟು ಇರುತ್ತಲ್ಲ, ಅದನ್ನು ಸಹ ಬಿಡಿಸ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡವಾಗ ಪ್ರತಿಯೊಂದು ಹಿಟ್ಟಿಗೂ ತೇವಾಂಶ ಸೋಕುತ್ತೆ ಮತ್ತು ನಮಗೆ ಬೇಕಾಗಿರೋವಂಥ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಬಣ್ಣ ಬದಲಾಗಿದೆ. ಹೇಗೆ ಕಂಡುಹಿಡಿಯೋದು? ನೀರಿಷ್ಟೇ ಸಾಕಾಗುತ್ತಾ ಅಥವಾ ಇನ್ನೂ ಬೇಕಾಗುತ್ತಾ ಅಂತ ಅನ್ನೋದಾದರೆ ನೋಡಿ, ಸ್ವಲ್ಪ ಹಿಟ್ಟೆತ್ಕೊಂಡು ಈ ರೀತಿ ಉಂಡೆ ಕಟ್ಟಿದವಾಗ ಉಂಡೆ ಆಗಬೇಕು. ಮತ್ತು ಅದನ್ನು ಪ್ರೆಸ್ ಮಾಡಿದವಾಗ ಅದು ಪುಡಿ ಆಗಬೇಕು. ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈಗ ನಾನು ಆಗಲೇ ಹೇಳ್ದಂಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೆ. 1 ಕಪ್ ರಾಗಿಗೆ ಅರ್ಧ ಕಪ್ಪಷ್ಟು ನೀರು ಸಾಕಾಗುತ್ತೆ. ಹತ್ರ ಒಂದು 2 ಚಮಚದಷ್ಟು ನೀರು ಉಳಿದಿರ್ಬೋದು. ನೋಡಿ, ಇಷ್ಟು ಉಳಿದಿದೆ. ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳೋದನ್ನು ಸ್ಟಾಪ್ ಮಾಡ್ಕೊಳ್ಳಿ. ಕೆಲವು ಸತಿ ಏನಾಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲೇ ಮಿಕ್ಸ್ ಮಾಡಬೇಕಾದ್ರೆ ನೀವು ಈ ರೀತಿ ಉಂಡೆ ಹಿಡ್ಕೊಂಡು ಅದನ್ನ ಬಿಡಿಸಿದವಾಗ ಪುಡಿ ಆಗುತ್ತೆ. ಆದರೆ ನೀವು ಏನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಎಲ್ಲ ಹಿಟ್ಟಿಗೂ ತೇವಾಂಶ ಸೋಕಿದ್ಯಾ ಅಂತ ಅನ್ನೋದು. ಆ ರೀತಿ ಆಗಿದ್ದರೆ ಮಾತ್ರ ನಮಗೆ ಈ ರೆಸಿಪಿ ತುಂಬ ಚೆನ್ನಾಗಾಗುವಂಥದ್ದು. ಈಗ ಅಲ್ಲಲ್ಲಿ ಕೆಲವೊಂದು ಗಂಟುಗಳನ್ನ ನೀವು ನೋಡ್ತಾ ಇರ್ಬೋದು. ಇದನ್ನು ತುಂಬ ಈಸಿಯಾಗಿ ಬಿಡಿಸ್ಬೋದು. ಹೇಗೆ ಬಿಡಿಸೋದು ಅಂತ ಅನ್ನೋದು ನಾನು ಹೇಳ್ತೀನಿ. ನಿಮ್ಮ ಹತ್ರ ದಪ್ಪ ಜರಡೆ ಏನಾದರೂ ಇತ್ತು ಅಂದರೆ ಅದನ್ನು ಬಳಸ್ಬೋದು. ಇಲ್ಲಾಂದರೆ ಈ ರೀತಿ ಸ್ಟ್ರೈನರ್ನ ಸಹ ಯೂಸ್ ಮಾಡ್ಬೋದು. ಇದರಲ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕಾಗತ್ತೆ. ಯಾಕೆ ಪ್ರೆಸ್ ಮಾಡಬೇಕು ಅಂದರೆ ನಾವು ಹಾಗೆ ಜರಡೆ ಹಿಡಿದವಾಗ ಹಿಟ್ಟು ಕೆಳಗಡೆ ಬರೋದಿಲ್ಲ. ಯಾಕಂದರೆ ಇದರಲ್ಲಿ ಒದ್ದೆ ಇರುತ್ತೆ, ತೇವಾಂಶ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ಈಗ ನೋಡಿ, ಗಂಟೆಲ್ಲನೂ ಬಂದಿದೆ. ಮೇಲೆ ಉಳಿದಿರೋಂಥ ಹಿಟ್ಟಲ್ಲೂ ಗಂಟೆನೂ ಇರೋದಿಲ್ಲ. 1-2 ಸತಿ ಬಡಿದ್ಬಿಟ್ರೆ ಎಲ್ಲ ಹಿಟ್ಟು ಸೆಪ್ರೇಟ್ ಆಗುತ್ತೆ. ಇದೇ ರೀತಿ ಎಲ್ಲ ಹಿಟ್ಟಿಗೂ ನೀವು ಮಾಡಿಕೊಂಡ್ರೆ ಒಂಚೂರು ಗಂಟಿರಲ್ಲ. ಎಲ್ಲ ಹಿಟ್ಟು ಒಂದೇ ಅಳತೆಯಲ್ಲೇ ಇರುತ್ತೆ. ಇದೇ ರೀತಿ ನೈಸಾಗೇ ಇರುತ್ತೆ. ಈಗ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಸ್ವಲ್ಪ ಹಾಕ್ಬಿಟ್ಟು ಬಿಸಿಗಿಟ್ಟಿದ್ದೀನಿ. ಈಗ ಇದು ಬಿಸಿ ಆಗೋಷ್ಟರಲ್ಲಿ ನಾನೇನು ಪುಟ್ಟನ್ನು ರೆಡಿ ಮಾಡ್ಕೊಂಡಿದ್ನಲ್ಲ, ಇದನ್ನು ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ನೀವು ಬೇಕಾಗಿದ್ದರೆ ಇಡ್ಲಿ ಪಾತ್ರೆನಲ್ಲೇ ಸ್ಟೀಮ್ ಮಾಡ್ಕೋಬೋದು. ಇಲ್ಲಾಂದರೆ ಪುಟ್ಟು ಸ್ಟೀಮರ್ ಅಂತ ಬರುತ್ತೆ, ಅದನ್ನು ಸಹ ನೀವು ಯೂಸ್ ಮಾಡ್ಕೊಳ್ಬೋದು. ಸದ್ಯಕ್ಕೆ ನನ್ನ ಹತ್ರ ಅದಿಲ್ಲ, ಸೊ ನಾನು ಇಡ್ಲಿ ಪಾತ್ರೆಯಲ್ಲೇ ಮಾಡ್ಕೊಳ್ತೀನಿ. ಈಗ ಒಂದು ಇಡ್ಲಿ ಪ್ಲೇಟ್ ಮೇಲೆ ಒಂದು ಬಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಈ ಬಟ್ಟೆ ಬಂದು ಒದ್ದೆ ಬಟ್ಟೆ ಅಲ್ಲ, ಒಣಗಿರೋವಂಥ ಬಟ್ಟೆ. ಒದ್ದೆ ಬಟ್ಟೆ ಹಾಕ್ಕೊಂಡ್ರೆ ನಾವೇನು ಪುಟ್ಟು ಹಾಕ್ಕೊಂಡಿರ್ತೀವಿ ಅದೆಲ್ಲ ಸ್ವಲ್ಪ ಇದ್ರ ಮೇಲೆ ಅಂಟು ಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಒಣ ಬಟ್ಟೆನ ಹಾಕ್ಕೊಳ್ಳಿ. ಆವಾಗ ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಪುಟ್ಟು ಅಂಟ್ಕೊಳ್ಳೋದಿಲ್ಲ. ತುಂಬ ಪುಟ್ಟು ವೇಸ್ಟ್ ಸಹ ಆಗೋದಿಲ್ಲ. ಇವಾಗ ಒಂದು ಲೇಯರ್
ಈ ರಾಗಿ ಪುಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಒಂದು ಲೇಯರ್ ಆಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದನ್ನು ಒಂದೇ ಸಮದಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಏಲಕ್ಕಿ ಇದೆ ಅಂತಂದರೆ ಏಲಕ್ಕಿ ಪುಡಿನೂ ಸಹ ಇದ್ರ ಜೊತೆನಲ್ಲೇ ಮಿಕ್ಸ್ ಮಾಡ್ಕೋಬೋದು, ಒಳ್ಳೆ ಘಮ ಕೊಡುತ್ತೆ. ಸದ್ಯಕ್ಕೆ ನನ್ನ ಹತ್ರ ಏಲಕ್ಕಿ ಇಲ್ಲ, ಸೊ ನಾನು ಅದನ್ನ ಸ್ಕಿಪ್ ಮಾಡಿದ್ದೀನಿ. ಈಗ ಎರಡನೇ ಲೇಯರ್ ಆಗಿ ತೆಂಗಿನಕಾಯಿ ತುರಿ ಏನು ನಾವು ತೊಗೊಂಡಿದ್ದೋ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಹಬೆನಲ್ಲಿ ಬೇಯಬೇಕಾದ್ರೆ ಸಹ ನೀವು ಇದನ್ನು ಹಾಕ್ಬೋದು, ಇಲ್ಲ ಅಂದರೆ ಬೆಂದಿದ್ದು ಆದಮೇಲೆ ತಿನ್ನಬೇಕಾದ್ರೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ಸಹ ತಿನ್ಬೋದು. ಆದರೆ ಹಬೆನಲ್ಲಿ ಬೇಯಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಅದು ನಾನು ಹೇಳೋದಕ್ಕಿಂತ ನೀವು ಟ್ರೈ ಮಾಡಿದ್ರೇ ಅದು ನಿಮ್ಗೆ ಗೊತ್ತಾಗೋದು ಹೇಗಿರುತ್ತೆ ಅಂತ ಅನ್ನೋದು. ಈಗ ಮತ್ತೆ ಉಳಿದಿರೋ ಅಂಥ ರಾಗಿ ಹಿಟ್ಟು ಏನಿದೆ ಇದನ್ನು ಇನ್ನೊಂದು ಲೇಯರ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಮೀನ್ವೈಲ್ ನಮ್ಮ ಇಡ್ಲಿ ಪಾತ್ರೆಯಲ್ಲಿ ಇಟ್ಟಿದ್ದ ನೀರನ್ನು ಸಹ ಚೆನ್ನಾಗಿ ಕಾದಿದೆ, ಸ್ಟೀಮ್ ರೆಡಿಯಾಗಿದೆ ಅಂತಾಯಿತು. ಈಗ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಕರೆಕ್ಟಾಗಿ ಒಂದು 10 ರಿಂದ 12 ನಿಮಿಷ ಹಬೆನಲ್ಲಿ ಬೇಯಿಸ್ಕೊಳ್ಳೋಣ. ಈಗ ಇದು 10 ನಿಮಿಷ ಹಬೆನಲ್ಲಿ ಬೆಂದಿದ್ದಾಗಿದೆ. ಓಪನ್ ಮಾಡ್ತಾ ಇದ್ದೀನಿ, ಒಳ್ಳೆ ಘಮ ಕೊಡ್ತಾ ಇದೆ, ಚೆನ್ನಾಗಿ ಬೆಂದು ಇದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನಾನು ನಿಮಗೆ ಮುಂಚೆನೇ ಹೇಳಿದ್ದೆ, ಇಡ್ಲಿ ಪಾತ್ರೆಗೆ ಬಟ್ಟೆ ಇಡಬೇಕಾದ್ರೆ ಒದ್ದೆ ಇಲ್ದಿರ ಬಟ್ಟೆ ಇಟ್ಟರೆ ನೋಡಿ ಅಂಟ್ಕೊಳ್ಳೋದಿಲ್ಲ ಪುಟ್ಟು ಅಂತ ಅಂದ್ಬಿಟ್ಟು. ಅದೇ ನೀವು ಒದ್ದೆ ಬಟ್ಟೆ ಇಟ್ಟರೆ ಅಂಟ್ಕೊಳ್ಳುತ್ತೆ, ಒಂದು ಲೇಯರ್ ಆಗಿ ಅಂಟ್ಕೊಂಡ್ಬಿಡುತ್ತೆ. ಅದನ್ನ ಮತ್ತೆ ನೀವು ಬಿಡಿಸ್ಬೇಕು, ಇಲ್ಲಾಂದರೆ ಅದು ಒಣಗೋಗ್ಬಿಡುತ್ತೆ, ತಿನ್ನೋದಕ್ಕೂ ಸಹ ಕಷ್ಟ ಇರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪುಟ್ಟು ಅಂಟ್ಕೊಳ್ಳೋದಿಲ್ಲ. ಈಗ ಇದನ್ನು ಹಾಗೆ ಕೈಯಲ್ಲೇ ಸುಮ್ಮನೆ ಹಾಗೆ ಮಿಕ್ಸ್ ಮಾಡಿದ್ರೆ ಪೂರ್ತಿ ಈ ದಪ್ಪ ಗಂಟು ಥರ ಏನಿದೆ ಅದೆಲ್ಲ ಬಿಡಿಸ್ಕೊಳ್ಳುತ್ತೆ. ಇದನ್ನು ನೀವು ಬಾಳೆಹಣ್ಣು, ಸಕ್ಕರೆ ಮತ್ತು ಒಂದು ಸ್ವಲ್ಪ ಬಿಸಿಯಾಗಿ ಕಾಯಿಸಿ ಹಾಕ್ಕೊಂಡಿರೋವಂಥ ತುಪ್ಪನ ಸೇರಿಸ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ ನೀವು ಒಂದು ಸತಿ. ಇಲ್ಲ ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ ಅಂತನ್ನೋರು ಕಡಲೆಕಾಳು ಸಾರು ಜೊತೆ ತಿಂದು ನೋಡಿ, ತುಂಬ ಒಳ್ಳೆ ಕಾಂಬಿನೇಷನ್ ಕಡಲೆಕಾಳು ಸಾರು ಮತ್ತು ರಾಗಿ ಪುಟ್ಟು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ತಕ್ಷಣ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.